ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೀ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಆಫ್ ಟೀ ಕುಡಿಲಿಲ್ಲ ಅಂದರೆ ಅವತ್ತಿನ ಡೇ ಸ್ಟಾರ್ಟೇ ಆಗಿಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಇದ್ದೀವಿ. ಟೀ ಕುಡಿದ್ರೆ ಮಾತ್ರ ನಮ್ಮ ಮೈಂಡ್ ವರ್ಕ್ ಮಾಡೋದು, ನೆಕ್ಸ್ಟ್ ಏನು ಕೆಲಸ ಮಾಡೋಕ್ಕಾದ್ರೂ ನಾವು ಫಸ್ಟ್ ಟೀ ಕುಡ್ಕೊಂಡೇ ಮುಂದೆ ಹೋಗೋದು ಅನ್ನೋ ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಇದ್ದೀವಿ. ಎಲ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಆಫ್ ಟೀ ಬೇಕೇ ಬೇಕು ಅನ್ನೋ ಇದರಲ್ಲಿ ಇದ್ದೀವಿ ಅಲ್ವಾ ಎಲ್ಲರೂ. ಅಕಸ್ಮಾತ್ ನಾವೇನಾದ್ರು 1 ವೀಕು ಆರ್ 1 ಮಂತ್ ಟೀ ಕುಡಿಲಿಲ್ಲ ಅಂದರೆ ನಮಗೆ ಏನಾಗುತ್ತೆ, ನಮ್ಮ ದೇಹಕ್ಕೆ ಲಾಭನೋ ನಷ್ಟನೋ ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಟೀಯಲ್ಲಿ ಅತಿ ಹೆಚ್ಚಿನ ಅಂಶ ಕೆಫೆನ ಇರುತ್ತೆ. ಕೆಫೆನ ಇರೋದ್ರಿಂದ ನಮಗೆ ಇವಾಗ ಆಲ್ರೆಡಿ ಯಾರಿಗಾರು ಗ್ಯಾಸ್ಟ್ರಿಕ್ ಇತ್ತು ಅಂತ ಅಂದ್ಕೊಳ್ಳಿ, ಅಂಥವ್ರು ಏನಾದ್ರು ಟೀ ಕುಡಿತಾ ಹೋದ್ವಿ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲ್ಸರ್ ಆಗುತ್ತೆ, ಮಲಬದ್ಧತೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಪ್ರಾಬ್ಲಮ್ಮು ಟೀ ಕುಡಿಯೋದ್ರಿಂದ ಇನ್ನೂ ಅತಿ ಹೆಚ್ಚು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ನಾವೇನಾದ್ರು 1 ವೀಕು ಅಥವಾ 1 ಮಂತು ಟೀ ಕುಡಿಯೋದು ಅವಾಯ್ಡ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಸಿಗುತ್ತೆ, ನಮ್ಗೆ ಏನು ಒಳ್ಳೆಯದಾಗುತ್ತೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಟೀ ನಾವು ಕುಡಿಯೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ವಿ ಅಂತ ಅನ್ಕಂದ್ರೆ ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನ ಇದೆ ಗೈಸ್. ಅಕಸ್ಮಾತ್ ನಾವು ಟೀ ಕುಡಿಯೋದು ಬಿಟ್ಟಾಗ 1 ದಿನ ಅಥವಾ 2 ದಿನ ನಮಗೆ ಕಿರಿಕಿರಿ ಅನಿಸ್ಬೋದು, ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದು ಅಭ್ಯಾಸ ಇರುತ್ತಲ್ಲ. ಸೊ ಮೈಂಡಿಗೆ 1-2 ದಿನ ಕಿರಿಕಿರಿ ಅನಿಸ್ಬೋದು, ಒಂಥರ ಬೇಕೇ ಬೇಕು ಟೀ ಅಂತ ಅನಿಸ್ಬೋದು, ಯಾಕೆಂದರೆ ನಾವು ಅಷ್ಟು ಅದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ. ಅದೇ 1-2 ದಿನ ಬಿಟ್ಟು ಮೇಲೆ ನಮಗೆ ಏನು ಅನಿಸಲ್ಲ, ನಾರ್ಮಲಾಗಿ ನಾವು ಡೇನ ಸ್ಟಾರ್ಟ್ ಮಾಡ್ತೀವಿ. ಟೀ ಕುಡಿಯೋದು ಬಿಟ್ಟರು ಕೂಡ ನಮಗೇನು ಅನಿಸಲ್ಲ. 1-2 ಡೇಸ್ ಆದಮೇಲೆ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಸಿಗ್ತಾ ಹೋಗುತ್ತೆ ಅಂತ ಅಂದರೆ ಜೀರ್ಣಶಕ್ತಿ ಚೆನ್ನಾಗುತ್ತೆ. ಇವಾಗ ಆಲ್ರೆಡಿ ಯಾರಿಗಾರು ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದರೆ ಅವರು ಟೀ ಕುಡಿಯೋದು ಸ್ಟಾಪ್ ಮಾಡಿದ್ರಿ ಅಂತ ಅನ್ಕೊಂಡ್ರೆ ನಿಮಗೆ ಜೀರ್ಣಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ. ನೀವು ಏನೇ ಆಹಾರ ತಿಂದರೂ ಕೂಡ ನಿಮಗೆ ಡೈಜೆಷನ್ನು ಆಗುತ್ತೆ. ಸೊ ಟೀ ನಾವು ಕುಡಿಯೋದನ್ನು ಸ್ಟಾಪ್ ಮಾಡಿದಾಗ ನಮ್ಮ ಅಸಿಡಿಟಿ ಲೆವೆಲ್ಲು ಸಹ ಕಂಟ್ರೋಲ್ ಆಗುತ್ತೆ, ನಮಗೆ ಯಾವುದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಸೊ ಹಾಗೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಟೀ ಕುಡಿಯೋದು ಸ್ಟಾಪ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ, ಹಾಗೆ ನಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ 3ನೇದು ಬಂದುಬಿಟ್ಟು, ಟೀ ನಾವು ಜಾಸ್ತಿ ಕುಡಿತಾ ಇದ್ವಿ ಅಂದರೆ ಆಗ ಮೂತ್ರವನ್ನು ಹೆಚ್ಚಾಗಿ ಅದು ಉತ್ಪತ್ತಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಇರುವಂತಹ ನೀರಿನಂಶ ಕಡಿಮೆ ಆಗ್ತಾ ಹೋಗುತ್ತೆ, ಆಗ ನಮ್ಮ ದೇಹ ಡಿಹೈಡ್ರೇಟ್ ಆಗುತ್ತೆ. ಸೊ ಡಿಹೈಡ್ರೇಟ್ ನಮ್ಮ ಬಾಡಿ ಜಾಸ್ತಿ ಹೀಟ್ ಆದಾಗ, ಡಿಹೈಡ್ರೇಟ್ ಆದಾಗ ಏನಾಗುತ್ತೆ ಅಂದರೆ ನಮಗೆ ಮೈಗ್ರೇನ್ ಸಮಸ್ಯೆ ಬರುತ್ತೆ, ತುಂಬಾ ತಲೆನೋವು ಬರೋದು, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಯಾಕೆಂದರೆ ಬಾಡಿಯಲ್ಲಿ ಹೀಟಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ನೀರಿನಂಶ ಕಡಿಮೆ ಇರುತ್ತೆ ನಾವು ಜಾಸ್ತಿ ಟೀ ಕುಡಿಯೋದ್ರಿಂದ. ನಾವು ಅಕಸ್ಮಾತ್ ಏನಾದ್ರು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿದ್ವಿ ಅಂದರೆ ನಮ್ಮ ದೇಹ ತುಂಬಾ ತಂಪಾಗಿರುತ್ತೆ, ನಮ್ಮ ದೇಹದಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿಯಾಗಿ ಉಳಿಯುತ್ತೆ. ಹಾಗಾಗಿ ನಾವು ಟೀ ಕುಡಿಯೋದನ್ನು ಕಂಟ್ರೋಲ್ ಮಾಡಿದಾಗ ನಮ್ಮ ದೇಹ ತಂಪಾಗಿರುತ್ತೆ, ಆಗ ನಮಗೆ ಯಾವುದೇ ಥರ ಮೈಗ್ರೇನ್ ಸಮಸ್ಯೆ ಬರೋದಿಲ್ಲ, ತಲೆನೋವು ಸಮಸ್ಯೆ ಬರೋದಿಲ್ಲ. ನಾವೇನು ಅನ್ಕೊಂತೀವಿ, ಇವಾಗ ತಲೆನೋವು ಸಮಸ್ಯೆ ಏನಾದ್ರು ತಲೆನೋವು ಬಂತು ಅಂದರೆ 1 ಕಪ್ ಆಫ್ ಹೋಗಿ ಟೀ ಕುಡಿದ್ಬಿಡ್ತೀವಿ. ಆದರೆ ನಮಗೆ ತಲೆನೋವು ಬರೋದಕ್ಕೆ ಮೇಯ್ನ್ ಕಾರಣ ಏನು, ನಾವು ಜಾಸ್ತಿ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ನೀರಿನಂಶ ಕಡಿಮೆ ಆಗಿ ನಮಗೆ ಬಾಡಿ ಡಿಹೈಡ್ರೇಟ್ ಆಗಿ ನಮಗೆ ತಲೆನೋವು ಬರೋದು. ನಾವು ಅಂದ್ಕೊತೀವಿ ನಾವು ಟೀ ಕುಡಿಯೋದ್ರಿಂದ ತಲೆನೋವು ವಾಸಿ ಆಯಿತು ಅಂತ ಅಂದ್ಕೊತೀವಿ. ಅದು ಏನಿದ್ರು ಆಗಿನ ಟೈಮಿಗೆ ಏನು 5 ನಿಮಿಷ 10 ನಿಮಿಷ ರಿಲೀಫ್ ಆಗೋದಕ್ಕಷ್ಟೇ. ಆದರೆ ಟೀ ಕುಡಿಯೋದಕ್ಕೆ ನಮಗೆ ತಲೆನೋವು ಬರೋದಕ್ಕೆ ಮೇಯ್ನ್ ಕಾರಣನೇ ಟೀ ಕುಡಿಯೋದಾಗಿರುತ್ತೆ. ಸೊ ಹಾಗಾಗಿ ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿ, ಇದರಿಂದ ನಮಗೆ ತಲೆನೋವು ಸಮಸ್ಯೆ, ಮೈಗ್ರೇನ್ ಸಮಸ್ಯೆ ಅದು ಯಾವುದೂ ಕೂಡ ಬರೋದಿಲ್ಲ, ಹೊಟ್ಟೆ ನೋವು ಅದು ಯಾವುದೂ ಕೂಡ ಬರೋದಿಲ್ಲ. ನೆಕ್ಸ್ಟ್ ಒಂದು ಪಾಯಿಂಟ್ ಬಂದುಬಿಟ್ಟು, ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಜಾಸ್ತಿ ಟೀ ಕುಡಿಯೋದ್ರಿಂದ ಕೆಲವೊಬ್ಬರು ಶುಗರ್ ಜಾಸ್ತಿ ಬೇಕೇ ಬೇಕು ಅಂತ ಶುಗರ್ ಜಾಸ್ತಿ ಹಾಕ್ಕೊಂಡು ಟೀ ಕುಡಿತಾರೆ. ಅದೇ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿ ಇರುತ್ತೆ. ಸೊ ಹಾಗಾಗಿ ಟೀ ಕುಡಿಯೋದು ಸ್ಟಾಪ್ ಮಾಡೋದ್ರಿಂದ ನಮಗೆ ರಕ್ತದೊತ್ತಡದಂತಹ ಸಮಸ್ಯೆಗಳು ಬರೋದಿಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನು ತುಂಬಾ ಚೆನ್ನಾಗೇ ಆಗುತ್ತೆ. ನೆಕ್ಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು, ಇವಾಗ ಕೆಲವೊಬ್ಬರಿಗೆ ಹೊಟ್ಟೆ ಹಸಿವು ಆಗ್ತಾ ಇರಲ್ಲ. ಯಾಕೆ ಹೊಟ್ಟೆ ಹಸಿವು ಆಗ್ತಿರಲ್ಲ ಅಂದರೆ ನಾವು ಪದೇ ಟೀ ಕುಡಿಯೋದ್ರಿಂದ ನಮಗೆ ಹಸಿವು ಕಮ್ಮಿ ಆಗ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ನಮಗೆ ಹೊಟ್ಟೆ ಹಸಿವು ಸರಿಯಾಗಿ ಆಗ್ತಾ ಇರಲ್ಲ. ಅದೇ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿದ್ವಿ ಅಂದರೆ ನಮಗೆ ಟೈಮಿಗೆ ಸರಿಯಾಗಿ ಹೊಟ್ಟೆ ಹಸಿವು ಆಗುತ್ತೆ, ಆಗ ನಾವು ಟೈಮಿಗೆ ಸರಿಯಾಗಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾವು ಟೈಮಿಗೆ ಸರಿಯಾಗಿ ಊಟ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಶಕ್ತಿ ಸಿಗುತ್ತೆ, ಆಗ ನಮಗೆ ಯಾವುದೇ ಕೆಲಸ ಮಾಡಿದರೂ ಕೂಡ ಸುಸ್ತು, ಆಯಾಸ ಈ ಥರ ಆಗೋದಿಲ್ಲ. ನಾವು ಟೈಮಿಗೆ ಸರಿಯಾಗಿ ಊಟನೂ ಸಹ ಮಾಡ್ತೀವಿ, ನಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು, ನಮ್ಮ ಚರ್ಮದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೀಯಲ್ಲಿರುವಂಥ ಒಂದು ಕೆಫೆನ ಅಂಶ ಏನಿರುತ್ತಲ್ಲ ಅದು ತುಂಬಾ ಡೇಂಜರು ನಮ್ಮ ಆರೋಗ್ಯಕ್ಕೆ. ಸೊ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡೋದ್ರಿಂದ ನಮ್ಮ ಚರ್ಮದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ಕಿನ್ ರಿಲೇಟೆಡ್ ಯಾವುದೇ ಥರ ಸಮಸ್ಯೆನೂ ಸಹ ಬರೋದಿಲ್ಲ. ಹಾಗಾಗಿ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು, ನಿದ್ದೆ ಸರಿಯಾಗಿ ಬರುತ್ತೆ. ನೀವೇ ಅಬ್ಸರ್ವ್ ಮಾಡಿರ್ಬೋದು, ಅಕಸ್ಮಾತ್ ನೀವೇನಾದ್ರು ಒಂದೊಂದು ಟೈಮ್ ಕೆಲವೊಬ್ಬರಿಗೆ ನೈಟು ಟೀ ಕುಡಿಯೋ ಅಭ್ಯಾಸ ಇರುತ್ತಲ್ವ, ನೀವೇನಾದ್ರು ಟೀ ಕುಡಿದು ನೋಡಿ ಬೇಕಾದ್ರೆ ನೈಟು ನಿದ್ದೆ ಸರಿಯಾಗಿ ಬರೋದಿಲ್ಲ. ಅದೇ ನೀವು ಟೀ ಕುಡಿಲಿಲ್ಲ ಅಂದರೆ, ನೀವು
ನೀವು ಕಂಪ್ಲೀಟಾಗಿ ಟೀ ಕುಡಿಯೋದು ಸ್ಟಾಪ್ ಮಾಡಿದ್ವಿ ಅಂದರೆ ನಿಮ್ಮ ನಿದ್ದೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನು ಅಬ್ಸರ್ವ್ ಮಾಡಿ ನೋಡ್ಬೋದು. ಬೇಕಾದ್ರೆ ನಿದ್ದೆ ಸರಿಯಾಗಿ ಆಯಿತು ಅಂದರೆ ನಮ್ಮದು ಡೇ ಫುಲ್ಲು ಆವತ್ತಿನ ನೆಕ್ಸ್ಟ್ ಡೇ ಏನಿರುತ್ತೆ ಫುಲ್ಲು ತುಂಬಾ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿರ್ತೀವಿ. ಯಾಕೆಂದರೆ ನಾವು ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ತುಂಬ ಟೆನ್ಷನ್ ಮಾಡ್ಕೊತೀವಿ, ತುಂಬ ಸ್ಟ್ರೆಸ್ ಅನಿಸ್ತಾ ಇರುತ್ತೆ, ಮೈಂಡಿಗೆ ಒಂಥರ ಆಕ್ಟಿವ್ ಆಗಿರೋದೇ ಇಲ್ಲ. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ, ಅದೇ ನಿದ್ದೆ ಸರಿಯಾಗಿ ಆಯಿತು ಅಂದರೆ ನಮ್ಮ ಡೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಒಂದು ಹೆಲ್ಪ್ ನಮಗೆ ಆಗುತ್ತೆ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿದರೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ನರಗಳ ದೌರ್ಬಲ್ಯ ಆಗೋದಿಲ್ಲ. ನರಗಳ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ವೀಕ್ನೆಸ್ಸು, ಸುಸ್ತು ಅದೆಲ್ಲ ಆಗೋದಿಲ್ಲ. ಅದೆಲ್ಲ ಕಂಪ್ಲೀಟಾಗಿ ಕಂಟ್ರೋಲ್ ಆಗುತ್ತೆ. ನಾವು ಟೀ ಕುಡಿಯೋದನ್ನು 1 ವೀಕ್ ಅಥವಾ 1 ಮಂತ್ ನಾವೇನಾದ್ರು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ವಿ ಅಂದರೆ ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ ನಮಗೆ ಸಿಗ್ತಾ ಹೋಗುತ್ತೆ. ನರಗಳ ದೌರ್ಬಲ್ಯ ಆಗೋದಿಲ್ಲ, ನಿರ್ಜಲೀಕರಣ ಆಗಲ್ಲ, ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದಿಲ್ಲ, ನಿದ್ದೆ ತುಂಬಾ ಚೆನ್ನಾಗಾಗುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ, ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟೆಲ್ಲ ನಮಗೆ ಹೆಲ್ತ್ ಬೆನಿಫಿಟ್ಟು ನಾವು ಟೀ ಕುಡಿಯೋದು ಬಿಟ್ಟರೆ ಸಿಗುತ್ತೆ ಅಂದರೆ ನಾವು ಯಾಕೆ ಟೀ ಕುಡಿಯೋದು ಬಿಡಬಾರ್ದು ಅಲ್ವಾ? ಸೊ ಟೀ ಕುಡಿಯೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಗೈಸ್. ಕೆಲವೊಬ್ಬರಂತೂ 3 ಲೋಟ 4 ಲೋಟ 5 ಲೋಟ ಈ ಥರ ಕುಡಿತಾನೇ ಇರ್ತೀರ ಸುಮ್ಮನೆ. ಸೊ ದಯವಿಟ್ಟು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿ. ನಿಮಗೆ ಸಡನ್ನಾಗಿ ಬಿಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಡೇ ಬೈ ಡೇ ಈ ಥರ ಕಡಿಮೆ ಮಾಡ್ತಾ ಬನ್ನಿ. ಅಟ್ಲೀಸ್ಟ್ ಇವಾಗ ಒಂದು 4 ಲೋಟ ಟೀ ಕುಡಿಯೋರು 2 ಲೋಟ ಟೀಗೆ ಬನ್ನಿ, 2 ಲೋಟ ಟೀ ಕುಡಿಯೋರು 1 ಲೋಟ ಟೀ ಬನ್ನಿ, ಈ ಥರ ಬನ್ನಿ. ಅಟ್ಲೀಸ್ಟ್ ಒಂದು ಸ್ವಲ್ಪ 1 ಲೋಟದಲ್ಲಿ ಒಂದು ಹಾಫ್ ಲೋಟ ಈ ಥರ ಕಂಪ್ಲೀಟಾಗಿ ನಿಧಾನಕ್ಕೆ ಕಡಿಮೆ ಮಾಡ್ತಾ ಬಂದು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿ. ಸೊ ನೀವು ಬೇಕಾದ್ರೆ 1 ಮಂತ್ ಟೀ ಕುಡಿಯೋದನ್ನ ಸ್ಟಾಪ್ ಮಾಡಿಬಿಟ್ಟು ನೋಡಿ ನಿಮಗೆ ಎಷ್ಟು ಹೆಲ್ತಲ್ಲಿ ಬದಲಾವಣೆ ಆಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗಿರುತ್ತೆ, ಡೈಜೆಷನ್ ಇಂಪ್ರೂವ್ ಆಗಿರುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.